ದೆಹಲಿಯ ಚುನಾವಣೆಯ ಫಲಿತಾಂಶ ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು. ಕಾರಣ ಬಿಜೆಪಿಯಲ್ಲಿ ಅಧಿಕಾರವನ್ನ ಹಿಡಿಯುತ್ತಾ ಅಥವಾ ಅಧಿಕಾರವನ್ನ ಆಪ್ ಸರ್ಕಾರ ಕಳೆದುಕೊಳ್ಳುತ್ತಾ ಅನ್ನುವಂತಹ ಲೆಕ್ಕಾಚಾರ. ಇದೆಲ್ಲಕ್ಕೂ ಕೂಡ ಸ್ಪಷ್ಟ ಉತ್ತರ ಲಭ್ಯವಾಗಿದೆ. ಬಿಜೆಪಿ ಅಧಿಕಾರವನ್ನ ಹಿಡಿಯುವಲ್ಲಿ ಯಶಸ್ವಿಯಾಗಿದೆ. ಬಿಜೆಪಿಯ ಬಿಧೂರಿ ವಿರುದ್ಧ ಅತೀಶಿ ಗೆದ್ದು ಬಿದ್ದಿದ್ದಾರೆ. ಕಲ್ಕಾಜಿಯ ಹೈ ವೋಲ್ಟೇಜ್ ಫೈಟ್ನಲ್ಲಿ ಅತೀಶಿಗೆ ಜಯ ಲಭಿಸಿದೆ. ಕೇಸರಿ ಅಲೆ ಮಧ್ಯೆಯೂ ಕೂಡ ಅತೀಶಿಗೆ ದೆಹಲಿಯ ಒಂದು ಫಲಿತಾಂಶದಲ್ಲಿ ಅವರ ಕ್ಷೇತ್ರ ಕಲ್ಕಾಜಿಯಲ್ಲಿ ಗೆಲುವು ದಾಖಲಾಗಿದೆ. ಅಲ್ಲಿ ಟಫ್ ಫೈಟ್ ಅನ್ನ ಕೊಡಲಾಗಿತ್ತು. ರಮೇಶ್ ಬಿಧೂರಿ ಫೈಟ್ ಅನ್ನ ಕೊಟ್ಟಿದ್ರು. ಕಲ್ಕಾಜಿಯ ಹೈ ವೋಲ್ಟೇಜ್ ಕ್ಷೇತ್ರ ಅಂತಲೇ ಪರಿಗಣಿಸಲಾಗಿತ್ತು. ಕಾರಣ ಮುಖ್ಯಮಂತ್ರಿ ಸ್ಥಾನದಲ್ಲಿದ್ದಂತಹ ಅತೀಶಿ ಅಲ್ಲಿ ಸ್ಪರ್ಧೆಗಿಳಿದದ್ದು. ಅವರ ಸೋಲಾಗುತ್ತಾ ಗೆಲುವಾಗುತ್ತಾ ಅನ್ನುವಂತಹ ಲೆಕ್ಕಾಚಾರ. ಈ ಎಷ್ಟು ಮಾರ್ಜಿನ್ ಅಲ್ಲಿ ಅವರು ಗೆಲುವನ್ನು ದಾಖಲು ಮಾಡಿದ್ದಾರೆ ಅನ್ನೋದನ್ನು ಕೂಡ ಮುಂದಿನ ಹಂತಗಳಲ್ಲಿ ನಿಮಗೆ ಕೊಡ್ತಾ ಹೋಗ್ತೀವಿ. ಸದ್ಯ ಟಫ್ ಫೈಟ್ ಅಲ್ಲಿ ಬಿಟ್ವೀನ್ ಆಪ್ ಮತ್ತು ಬಿಜೆಪಿ ಇತ್ತು. ಮೂರು ಸಾವಿರ ಮತಗಳಿಂದ ಕೇಜ್ರಿವಾಲ್ ಅವರಿಗೆ ಸೋಲಾಗಿದೆ ಎನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಬಿಜೆಪಿಯ ಪರ್ವೇಶ್. ದೆಹಲಿಯಲ್ಲಿ ಆಪ್ಗೆ ಶಾಕ್ ಶಾಕ್ ಶಾಕ್. ಆಪ್ನ ದೈತ್ಯರಿಗೆ ಸೋಲಿನ ಆಘಾತವನ್ನ ಕೊಟ್ಟಿರುವಂತಹದ್ದು ದೆಹಲಿಯ ಮತದಾರ. ಅರವಿಂದ್ ಕೇಜ್ರಿವಾಲ್ಗೆ ಸೋಲಾಗಿದೆ. ಆಮ್ ಆದ್ಮಿಯ ಅಧಿನಾಯಕ ಅರವಿಂದ್ ಕೇಜ್ರಿವಾಲ್ಗೆ ನವದೆಹಲಿಯ ಮತದಾರರು ಶಾಕ್ ಅನ್ನು ಕೊಟ್ಟಿರುವಂತಹದ್ದು. ಕೇಜ್ರಿವಾಲ್ ವಿರುದ್ಧ ಗೆದ್ದು ಬೀಗಿದ್ದಾರೆ ಪರ್ವೇಶ್ ಅವರು. ಸಹಜವಾಗಿಯೇ ಮುಂದಿನ ಮುಖ್ಯಮಂತ್ರಿ ಅವರು ಅಂತ ಹೇಳಿ ಈಗ ಬಿಂಬಿತರಾಗ್ತಿದ್ದಾರೆ. ಜೊತೆಗೆ ಅಮಿತ್ ಶಾ ಅವರನ್ನು ಕೂಡ ಭೇಟಿಯಾಗಿದ್ದಾರೆ. ಜೊತೆಗೆ ಈ ಬಾರಿಯ ದೆಹಲಿ ಚುನಾವಣೆಯಲ್ಲಿ ಪ್ರಚಾರದಲ್ಲಿ ಮುಂಚೂಣಿಯಲ್ಲಿ ನಿಂತುಕೊಂಡು ಗೆದ್ದಿದ್ರು. ಕಲ್ಕಾಜಿ ಕ್ಷೇತ್ರದಲ್ಲಿ ಅತೀಶ್ ಸಿಂಗ್ ಗೆಲುವನ್ನು ದಾಖಲಿಸಿದ್ದಾರೆ. ಹಾಲಿ ಸಿಎಂ ಆಗಿದ್ರು. ಅದಾದ ಮೇಲೆ ರಮೇಶ್ ಬಿಧೂರಿಗೆ ಸೋಲಾಗಿದೆ. ಇಬ್ಬರ ನಡುವೆ ನೆಕ್ ಟು ನೆಕ್ ಫೈಟ್ ಇರುವಂತಹದ್ದು. ಇಲ್ಲಿ ತ್ರಿಕೋನ ಸ್ಪರ್ಧೆ ಇತ್ತು. ಅದರ ಜೊತೆಗೇನೆ ಆಲ್ಕಾ ಲಾಂಬಾ ಕಾಂಗ್ರೆಸ್ನಿಂದ ಸ್ಪರ್ಧೆ ಮಾಡಿದ್ರು. ಇನ್ನು ಸಿಸೋಡಿಯಾ ಅವ್ರಿಗೂ ಕೂಡ ಸೋಲಾಗಿರುವಂತಹದ್ದು. ಇಲ್ಲಿ ತರ್ವಿಂದರ್ ಸಿಂಗ್ ಅವರಿಗೆ ಗೆಲುವಾಗಿದೆ. ಈ ಮೂಲಕ ಸಿಸೋಡಿಯಾ ಅವರಿಗೆ ಜನ ಈ ಬಾರಿ ಶಾಕ್ ಅನ್ನು ಕೊಟ್ಟಿದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬ್ಬೀರ್, ಈ ಬಾರಿಯ ದೆಹಲಿ ವಿಧಾನಸಭಾ ಚುನಾವಣೆ ತೀವ್ರ ಕುತೂಹಲ ಕಾರಣವಾಗಿತ್ತು. ಸಮೀಕ್ಷೆಗಳ ಪ್ರಕಾರವೇ ರಿಸಲ್ಟ್ ಈಗ ಬಂದಿರುವಂತಹದ್ದು. ಬಟ್ ಇಲ್ಲಿ ಘಟಾನುಘಟಿ ನಾಯಕರುಗಳಿಗೆ, ಆಮ್ ಆದ್ಮಿಯ ಫ್ರಂಟ್ ಲೈನ್ ನಾಯಕರುಗಳಿಗೆ ಸೋಲಾಗ್ಲಿಕ್ಕೆ, ಮತದಾರರು ಶಾಕ್ ಕೊಡ್ಲಿಕ್ಕೆ ಕಾರಣಗಳು ಏನಿರಬಹುದು ಅಂತ ಹೇಳಿ ಶಬೀರ್? ಖಂಡಿತವಾಗ್ಲೂ ಪ್ರೇಮ್, ಆಮ್ ಆದ್ಮಿಗೆ ಒಂದು ಹಂತದಲ್ಲಿ ಈ ಬಾರಿ ಸೋಲನ್ನಪ್ಪುವಂಥದ್ದು ನಿರೀಕ್ಷೆಗಳಿತ್ತು. ಈ ಬಾರಿ ತನ್ನ ಸಂಖ್ಯೆ ಕಡಿಮೆ ಆಗುತ್ತೆ, ಅಧಿಕಾರವನ್ನು ಕೂಡ ಕಳೆದುಕೊಳ್ಬಹುದು ಅನ್ನುವಂತಹ ಭೀತಿಗಳಿತ್ತು. ಆದಾಗ್ಯೂ ಕೂಡ ತನ್ನ ಪ್ರಮುಖ ನಾಯಕರು ಸೋಲ್ಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಆಮ್ ಆದ್ಮಿ ಮಾಡಿರಲಿಲ್ಲ. ದೆಹಲಿಯ ಮತದಾರರು ಒಂದು ಎಚ್ಚರಿಕೆಯ ಸಂದೇಶವನ್ನ ಕೊಡುವಂತಹ ಕೆಲಸವನ್ನ ಮಾಡಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಆಮ್ ಆದ್ಮಿಯ ಪ್ರಮುಖ ಅಗ್ರಗಣ್ಯ ನಾಯಕರಾಗಿರುವಂತಹ ಅರವಿಂದ್ ಕೇಜ್ರಿವಾಲ್ ಅವರನ್ನು ಕೂಡ ಸೋಲಿಸುವ ಮೂಲಕ ಒಂದು ಸೂಕ್ತ ಸಂದೇಶವನ್ನ ಕೊಟ್ಟಿರುವಂತದ್ದು. ಭ್ರಷ್ಟಾಚಾರದ ವಿಷಯಗಳನ್ನ ಇಟ್ಕೊಂಡು ಅಧಿಕಾರಕ್ಕೆ ಬಂದಂತಹ ಆಪ್ ಭ್ರಷ್ಟಾಚಾರದ ಕಪ್ಪು ಚುಕ್ಕೆಯನ್ನ ಹೊತ್ಕೊಂಡಿತ್ತು. ಬಹುದೊಡ್ಡ ಆರೋಪವನ್ನ ಎದುರಿಸ್ತಾ ಇತ್ತು. ಜೈಲಿಗೆ ಕೂಡ ಹೋಗಿ ಬಂದಿದ್ರು. ಅದ್ರ ಜೊತೆಗೆ ಮನೀಶ್ ಸಿಸೋಡಿಯಾ ಕೂಡ ಜೈಲಿಗೆ ಹೋಗಿ ಬಂದಿದ್ರು. ಈಗ ಅವರಿಬ್ಬರು ನಾಯಕರು ಕೂಡ ಸೋಲನ್ನಪ್ಪಿರುವಂತದ್ದು ಆಮ್ ಆದ್ಮಿಗೆ ಬಹುದೊಡ್ಡ ಶಾಕ್ ಆಗಿರುವಂತದ್ದು. ಯಾಕೆಂದ್ರೆ ಒಂದು ಹಂತದಲ್ಲಿ ಇಡೀ ಆಪ್ ಪಕ್ಷವನ್ನ ನಿಭಾಯಿಸ್ತಾ ಇದ್ದಿದ್ದು ಅರವಿಂದ್ ಕೇಜ್ರಿವಾಲ್ ಮತ್ತೆ ಮನೀಶ್ ಸಿಸೋಡಿಯಾ. ಸಿಎಂ ಮತ್ತೆ ಡಿಸಿಎಂ ಆಗಿ ಇಬ್ಬರು ನಾಯಕರು ಇಡೀ ಪಕ್ಷವನ್ನ ದೆಹಲಿಯಲ್ಲಿ ಕಟ್ಟೋದ್ರ ಜೊತೆಗೆ ಉತ್ತರ ಭಾರತದಲ್ಲಿ ಬೇರೆ ಕಡೆಗೂ ಕೂಡ ವಿಸ್ತರಣೆ ಮಾಡುವಂತಹ ನಿರಂತರವಾದಂತಹ ಪ್ರಯತ್ನವನ್ನ ಮಾಡ್ತಾ ಇದ್ರು. ಈ ಓಟಕ್ಕೆ ಬ್ರೇಕ್ ಹಾಕುವಲ್ಲಿ ಬಿಜೆಪಿ ಈಗ ಯಶಸ್ವಿಯಾಗಿರುವಂತದ್ದು ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಒಂದು, ದೆಹಲಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬರಬೇಕು ಅನ್ನುವಂತಹ ಲೆಕ್ಕಾಚಾರ ಏನಿತ್ತು ಅದಕ್ಕಿಂತ ಹೆಚ್ಚಿನದಾಗಿ ಈ ಬಾರಿಯ ಚುನಾವಣೆಯಲ್ಲಿ ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ, ಅತೀಶಿ ಸಿಂಗ್ ಅನ್ನುವಂತಹ ಪ್ರಮುಖ ನಾಯಕರನ್ನು ಕೂಡ ಸೋಲಿಸಬೇಕು ಅನ್ನುವಂಥದ್ದು ಬಿಜೆಪಿಯ ನೇರವಾದಂತಹ ಒಂದು ಟಾರ್ಗೆಟ್ ಆಗಿತ್ತು. ಅದರಂತೆ ಸಾಕಷ್ಟು ತಂತ್ರಗಾರಿಕೆಯನ್ನು ಕೂಡ ಬಿಜೆಪಿ ಮಾಡಿತ್ತು. ಸೊ ಆ ತಂತ್ರಗಾರಿಕೆಯಲ್ಲಿ ಬಿಜೆಪಿ ಈಗ ಯಶಸ್ಸನ್ನ ಸಾಧಿಸಿದಂತೆ ಕಾಣಿಸ್ತಾ ಇದೆ. ಅರವಿಂದ್ ಕೇಜ್ರಿವಾಲ್, ಮನೀಶ್ ಸಿಸೋಡಿಯಾ ವಿಧಾನಸಭೆಗೆ ಬರದಂತೆ ತಡೆ ಹಿಡಿಯುವಂತ ಕೆಲಸವನ್ನ ಕೂಡ ಮಾಡುವಲ್ಲಿ ಬಿಜೆಪಿ ಯಶಸ್ವಿಯಾಗಿರುವಂತದ್ದು. ನೇರ ಪೈಪೋಟಿಯಲ್ಲಿ ಅಂದ್ರೆ ಕೂದಲೆಳೆಯ ಅಂತರದಲ್ಲಿ ಸಿಎಂ ಅತೀಶಿ ಸಿಂಗ್ ಈಗ ಪಾರಾಗಿರುವಂತದ್ದು. ಅವರು ಗೆಲುವನ್ನ ಸಾಧಿಸಿದ್ದಾರೆ. ಆದ್ರೆ ಕಡೆಯ ಹಂತದವರೆಗೂ ಕೂಡ
ಬಿಜೆಪಿ ಅಭ್ಯರ್ಥಿ ರಮೇಶ್ ಬಿದುರಿ ಪೈಪೋಟಿಯನ್ನು ಕೊಡುವಂತಹ ಕೆಲಸವನ್ನ ನಿರಂತರವಾಗಿ ಮಾಡ್ತಾ ಬಂದ್ರು. ಇದ್ರ ಜೊತೆಗೆ ನಾವು ಇನ್ನೂ ಕೆಲವು ಅಭ್ಯರ್ಥಿಗಳ ವಿಚಾರಕ್ಕೆ ಬಂದಂತ ಸಂದರ್ಭದಲ್ಲಿ ಸೌರಭ್ ಭಾರದ್ವಾಜ್ ಹಿನ್ನಡೆಯನ್ನ ಅನುಭವಿಸ್ತಾ ಇರುವಂತದ್ದನ್ನ ಕೂಡ ನಾವು ಗಮನಿಸ್ತಾ ಇದ್ವಿ. ಯಾರು ಫ್ರಂಟ್ ಲೈನ್ ವಾರಿಯರ್ಸ್ ಅಂತ ಏನು ದೆಹಲಿಯಲ್ಲಿ ಕಾಣಿಸ್ಕೊಳ್ತಾ ಇದ್ರು ಆಮ್ ಆದ್ಮೇಲೆ, ಅವರೆಲ್ಲರೂ ಕೂಡ ಈಗ ಹಂತ ಹಂತವಾಗಿ ಸೋಲ್ತಾ ಇರುವಂತದ್ದು ಗೊತ್ತಾಗ್ತಾ ಇದೆ ಪ್ರೇಮ್.